swept away, I'm stolen. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 43ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದ ಆಸೆಗಳು ಮತ್ತು ಕೆಟ್ಟ ಆಲೋಚನೆಗಳು ಅದರಿಂದ ನಾವು ಯಾವ ಥರ ತಪ್ಪಿಸ್ಕೊಳ್ಬೇಕು, ಮತ್ತು ಇವತ್ತಿನ ಶ್ಲೋಕ ನಮ್ಮ ಜೀವನದ ಒಂದು ಆಧ್ಯಾತ್ಮಿಕ ಒಂದು ಒಳ್ಳೆಯ ನಿರ್ಧಾರಗಳು ಯಾವ ಥರ ತಗೋಬೇಕು, ಮತ್ತು ಆತ್ಮದ ಮಾತು ಯಾಕೆ ಕೇಳಬೇಕು, ಆತ್ಮದ ಸತ್ಯವನ್ನು ಏನೇ ಅಂತ ತಿಳ್ಕೊಳ್ಬೇಕು ಅಂದರೆ ಇವತ್ತಿನ 43ನೇ ಶ್ಲೋಕವನ್ನು ಸಂಪೂರ್ಣವಾಗಿ ತಿಳ್ಕೋಬೇಕಾಗುತ್ತೆ. ಮತ್ತು ಇವತ್ತಿನ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು ಇವತ್ತಿನ ಶ್ಲೋಕ ನಿಜ ಜೀವನದ ಅರ್ಥ ಏನು ಅಂತ ನಮಗೆ ತಿಳಿಯುತ್ತೆ. ಮತ್ತು ನಾವು ಏನೇ ಒಂದು ಆಲೋಚನೆ ಮಾಡಿದಾಗ ನಮಗೆ ಕೆಟ್ಟ ಆಲೋಚನೆಗಳು ಬಂದಾಗ ಅದು ಯಾವ ಥರ ಇರುತ್ತೆ ಮತ್ತು ಯಾವ ಥರ ಇರಲ್ಲ, ಏನೋ ಒಂದು ನೋಡಿದಾಗ ನನಗೆ ಯಾವ ಥರ ಈ ಥರ ಅನುಭವ ಆಗಿಲ್ಲ, ಯಾಕೆ ಈ ಥರ ನಾನು ಕೆಟ್ಟ ಆಲೋಚನೆ ಮಾಡ್ತಾ ಇದ್ದೀನಿ ಅಂತ ನಮ್ಮ ಮೇಲೆ ನಮಗೆ ಹಸುವೆ ಹುಟ್ಟುತ್ತೆ. ಅದನ್ನ ಮಾತ್ರಕ್ಕೆ ನಾವು ಕೆಟ್ಟವರಾಗಲ್ಲ, ಅದು ನಮ್ಮ ನಡವಳಿಕೆ ಮತ್ತು ನಮ್ಮ ಮನಸ್ಸು ಮತ್ತು ನಮ್ಮ ಬುದ್ಧಿ ಅದು ಆಗಿರುತ್ತೆ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಸಂಪೂರ್ಣ ಶ್ಲೋಕವನ್ನು ನೋಡಿ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ತಿಳಿಸ್ತೀನಿ. ಬನ್ನಿ 43ನೇ ಶ್ಲೋಕ ಏನಿದೆ ಅದನ್ನು ತಿಳ್ಕೊಳ್ಳೋಣ. ಮತ್ತು ಆ ಶ್ಲೋಕದಿಂದ ನಮಗೆ ಜೀವನಕ್ಕೆ ಏನು ಸಂಬಂಧಪಡುತ್ತೆ ಮತ್ತು ನಮ್ಮ ಜೀವನದಲ್ಲಿ ನಾವೆಲ್ಲ ಕಷ್ಟಪಡೋದು ಎದಕ್ಕೆ, ಮತ್ತು ಆಸೆಗಳು, ಕ್ರೋಧ ಮತ್ತು ಕಾಮನ್ನು ಯಾವ ಥರ ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಬೇಕು ಅಂತ ಈ ಶ್ಲೋಕ ತಿಳಿಸುತ್ತೆ. ತಿಳ್ಕೊಳ್ಳೋಣ ಬನ್ನಿ. ನಾವು ಜೀವನದ ಕತೆ ಯಾವ ಥರ ಇಟ್ಕೊಳ್ಬೇಕು ಮತ್ತು ನಾವು ಆಲೋಚನೆ ಯಾಕೆ ಈ ಥರ ಅಂತ ತಿಳ್ಕೊಳ್ಳೋಣ. ಏವಂ ಬುದ್ಧಂ ಪರಮಂ ಬುದ್ಧತ್ವಂ ಸಂಸತೆ ಭವ್ಯತಾನಮಂ ಮಂತಾನೆ ಜಯ ಶತ್ರುಂ ಮಹಾಭೂಂ ಕಾಮಾರೂಪಂ ದುರಾಸದ್ದಂ. ಇದರ ಅರ್ಥ ಏನಂದರೆ, ಮಹಾಬಹುವಾದ ಅರ್ಜುನನೇ ಭೌತಿಕ ಇಂದ್ರಿಯಗಳು, ಮನಸ್ಸನ್ನು ಮತ್ತು ಬುದ್ಧಿ ಇವೆಲ್ಲವನ್ನು ಆತ್ಮನು ಮೀರಿದವನು. ಇದನ್ನು ಅರಿತು ಮನಸ್ಸನನ್ನು ಉದ್ದೇಶಪೂರ್ವಕವಾದ ದೃಢಗೊಳಿಸಬೇಕು. ಹೇಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಎಂದು ತೃಪ್ತಿ ಪಡಿಸಲು ಸಾಧ್ಯವಿಲ್ಲದ ಈ ಕಾಮ ಎಂಬ ವೈರಿಯನ್ನು ಗೆಲ್ಲಬೇಕು. ಅಂದರೆ ನಾವು ಏನನ್ನ ಒಂದು ಜೀವನದಲ್ಲಿ ಏನನ್ನಾಗಲಿ ಒಂದು ತಿಳ್ಕೊಬೇಕಾಗಿದ್ದರೆ ನಮ್ಮ ಶತ್ರುವನ್ನೇ ನಾವು ಹುಡುಕ್ತಿರ್ತೀವಿ. ಅಂದರೆ ಈಗ ನಾವು ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಆ ಕೆಲಸದಿಂದ ನಾವು ವಿಫಲ ಆದಲ್ಲಿ ಅವಾಗ ಕೇಳ್ತೀವಿ, ಇವರೇ ನನ್ನ ಶತ್ರು, ಇವರಿಂದನೇ ನಾನು ಹಾಳಾಗ್ಬಿಟ್ಟೆ ಅಂತ. ಅದು ಅದರಿಂದ ಹಾಳಾಗಿಲ್ಲ, ನಮ್ಮ ಮನಸ್ಸಿನಲ್ಲಿ ಇದ್ದ ಒಂದು ಒಳ್ಳೆಯ ಆಲೋಚನೆ ಇರಲಿಲ್ಲ, ಕೆಟ್ಟ ಆಲೋಚನೆ ಇತ್ತು, ದುಡ್ಡಿಂದ ಆಸೆ ಇತ್ತು, ಮತ್ತು ಕೆಲಸ ಕಲಿಬೇಕು ಅನ್ನೋದು ಹುಚ್ಚಿದ್ದಿದ್ದಿಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಮ ಒಳಗಿನ ಶತ್ರುವನ್ನೇ ನಾವು ಅವರನ್ನೇ ಬಿಟ್ಟು ಬಿಟ್ಟಿದ್ದೀವಿ, ಅವ್ರಿಗೆ ಗೆಲ್ಲಿಸೋಕ್ಕೂ ಆಗಿಲ್ಲ, ನಮ್ಮ ಶತ್ರು ಮಾತೆ ಕೇಳಿದ್ಬಿಟ್ಟಿವಿ. ಅಂದರೆ ನಮ್ಮ ಶತ್ರು ಏನುತ್ತೆ, ನೀವು ಏನನ್ನಾಗಲಿ ಮಾಡಿ, ಏನನ್ನಾಗಲಿ ನೋಡಿ, ನಿಮಗೆ ದುಡ್ಡು ಬೇಕಾ, ದುಡ್ಡು ಮಾಡಿ ಅಂತ ಆಸೆ ಈ ಥರ ಹುಟ್ಟಿಸುತ್ತೆ. ಆಸೆ ಅಂತ ಬರುತ್ತೆ. ಕಾಮ ಅಂತ ಬಂದಾಗ ಕೆಟ್ಟ ಆಲೋಚನೆ ಯಾವುದೇ ಒಂದು ಒಬ್ಬರು ಯಾರಿಗೆ ಒಂದು ನೋಡಿದಾಗ ಈ ಥರ ಯಾಕೆ ಏನು ಅಂತ ನಾವು ಕೆಟ್ಟ ಆಲೋಚನೆಯಿಂದ ನೋಡಿದಾಗ ನಮಗೆ ಒಂದು ಆತ್ಮದ ಅರಿವು ಇಲ್ಲಾರ್ದಂಗೆ ನಮಗೆ ನೋವಾಗುತ್ತೆ. ಅಂದರೆ ನಾವು ಯಾಕೆ ಈ ಥರ ಆಗುತ್ತೆ, ಯಾಕೆ ಈ ಥರ ಇಲ್ಲ ದೃಶ್ಯವನ್ನು ನೋಡಬೇಕಾಗುತ್ತೆ. ಎದಕ್ಕಂದರೆ ಒಂದು ಆತ್ಮದ ಲೌಕಿಕ ಜೀವನ ಅಂದರೆ ಆತ್ಮದಲ್ಲಿರುವುದು ಬರೀ ಸತ್ಯ ಅನ್ನೋದು ನಾವು ಅರಿವು ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಾ ಇರ್ತವೆ, ಮತ್ತು ಕೋಪ ಬರುತ್ತೆ, ಕ್ರೋಧ ಬರುತ್ತೆ, ಇವುಗಳನ್ನು ಗೆಲ್ಲಬೇಕಾಗುತ್ತೆ ನಾವು. ಯಾಕಂದರೆ ನಾವು ಗೆಲ್ಲಿದರೆ ಮಾತ್ರ ನಾವು ಯಶಸ್ವಿಗೆ ಒಂದು ದಾರಿಯನ್ನು ತೋರಿಸುವುದು ಮತ್ತು ಹೋಗೋಕೆ ಆಗುತ್ತೆ. ಆಗ ಮಾತ್ರ ನಮ್ಮ ಜೀವನದ ಒಂದು ಸತ್ಯದ ಜೀವನ ಮತ್ತು ಒಳ್ಳೆಯ ಜೀವನ ಕಟ್ಕೊಳ್ಳೋಕ್ಕೆ ಅಲ್ಲಿ ನಮಗೆ ಉಪಯೋಗ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಜೀವನದಲ್ಲಿ ಇವೆಲ್ಲ ಬರ್ತಾ ಇರ್ತವೆ. ಹಾಗಾಗಿ ಇವೆಲ್ಲ ಗೆಲ್ಲಬೇಕಾಗುತ್ತೆ. ಇದರಿಂದ ಹೋದರೆ ಒಂದು ಬಹಳ ಜೀವನವನ್ನು ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ, ಮತ್ತು ಕಷ್ಟದಲ್ಲಿ ನಮ್ಮ ಗೌರವವನ್ನು ಕಳ್ಕೋಬೇಕಾಗುತ್ತೆ, ಮತ್ತು ನಮ್ಮ ಜೀವನದ ಒಂದು ಕಟ್ಟಕತೆಯನ್ನು ಉಂಟು ಮಾಡುತ್ತೆ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸಿದೆ. ಒಂದು ಸಂದೇಶ ಏನಿದೆ
ನಮ್ಮ ಶ್ಲೋಕದ ಒಂದು ಸಂದೇಶ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಸಂದೇಶ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಜೀವನದ ಸಂದೇಶ ಏನಂದರೆ, ನಮ್ಮನ್ನು ನಾವು ಕಾಡುವ ಕೆಟ್ಟ ಅಭ್ಯಾಸಗಳು, ಕೋಪ ಅಥವಾ ಅತಿಯಾದ ಆಸೆಗಳು, ಕಾಮ ನಮ್ಮ ಬುದ್ಧಿಯನ್ನು ಮಬ್ಬುಗೊಳಿಸುತ್ತವೆ. ಅಂದರೆ ನಾವು ಆಲೋಚನೆ ಮಾಡ್ತೀವಿ, ಒಂದು ಒಳ್ಳೆಯ ಆಲೋಚನೆ ಮಾಡೋದಕ್ಕಿಂತ ಮೊದಲು ಕೆಟ್ಟ ಆಲೋಚನೆ ಮಾಡಿಬಿಡ್ತೀವಿ. ಏನೇ ಒಂದು ಕಾರ್ಯ ಮಾಡುವಾಗ ಈ ಥರ ಯಾಕಾಯಿತು, ಆ ಥರ ಯಾಕಾಯಿತು ಅಂತ ಕೆಟ್ಟ ಆಲೋಚನೆಯೇ ಅತಿಯಾಗಿ ಯೋಚನೆ ಮಾಡ್ತೀವಿ. ಆಸೆ ಅಂತ ಬಂದಾಗ ನಾವು ಇಷ್ಟೇ ಊಟ ಮಾಡಿದರೂ ಸಹ ಆಸೆ ಹಾಗೇ ಇರುತ್ತೆ. ಹೆಂಗಂದರೆ ನಾನು ಅದು ಮಾಡಿಲ್ಲ, ಅದು ತಿಂದಿಲ್ಲ, ಇದು ನೋಡಿದ್ರು ಸಹ ತೊಗೊಂಡಿದ್ರು ಸಹ ಇನ್ನಷ್ಟು ತಗೋಬೇಕಿತ್ತಲ್ಲ ಅಂತ ಅತಿ ಆಸೆಗೆ ಆಗಿ ಈಡಾಗ್ಬಿಡ್ತೀವಿ. ಅದಕ್ಕೆ ಬುದ್ಧಿ ಮಬ್ಬುಗೊಳ್ಳುತ್ತದೆ. ಅಂದರೆ ಏನಿದು ಅಂತ ಬುದ್ಧಿ ಮನಸ್ಸಿನ ಮಾತು ಕೇಳ್ಬಿಡುತ್ತೆ, ನಿಮ್ಮ ಮಾತು ಕೇಳೋದಿಲ್ಲ. ಡೈರೆಕ್ಟ್ ಮನಸ್ಸಿನ ಮಾತು ಕೇಳುತ್ತೆ. ಮತ್ತು ನಾವು ನಮ್ಮನ್ನು ಕೇವಲ ದೇಹ ಅಥವಾ ಮನಸ್ಸು ಎಂದು ತಿಳಿದಿ ನಾವು ಆತ್ಮ ಎಂದು ಅರಿತುಕೊಂಡಾಗ ನಮ್ಮಲ್ಲಿ ಹೊಸ ಆಧ್ಯಾತ್ಮಿಕ ಶಕ್ತಿ ಜಾಗೃತಿಯಾಗುತ್ತದೆ. ಈ ಶಕ್ತಿಯ ಮೂಲಕ ನಾವು ಅಜಯವೆಂದು ತೋರುವ ಕಾಮ ಅಥವಾ ಕೆಟ್ಟ ಆಲೋಚನೆಗಳಿಗೆ ಸೋಲಿಸಬಹುದು. ಅಂದರೆ ನಾವು ತಿಳ್ಕೋಬೇಕಾಗಿದ್ದು ಏನಂದರೆ, ನಮ್ಮ ದೇಹ ಮಾತ್ರ ನಮ್ಮ ಜೀವನ. ನಮ್ಮ ದೇಹದಲ್ಲಿ ಇದ್ದರೆ ನಾವು ಒಂದು ಜೀವನವನ್ನು ಕಟ್ಕೊಳ್ಳೋಕ್ಕಾಗುತ್ತೆ. ನಮ್ಮ ದೇಹನೇ ನಮಗೆ ಎಲ್ಲ ಅಂತ ನಾವು ತಿಳ್ಕೊತೀವಿ. ಆದರೆ ಆ ದೇಹದಲ್ಲಿ ಒಂದು ಆತ್ಮ ಇದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಎಷ್ಟೇ ಆರೋಗ್ಯದಿಂದ ಇದ್ದರೂ, ಎಷ್ಟೇ ಅನಾರೋಗ್ಯದಿಂದ ಇದ್ದರೂ, ಅದು ಆತ್ಮ ಇರೋವರೆಗೂ ಮಾತ್ರ ಆ ದೇಹ ಬೆಲೆಯಾಗಿರುತ್ತೆ. ಹೊರತು ಆತ್ಮ ಇಲ್ಲದವರು ಆ ದೇಹ ಬೆಲೆ ಬೀಳುತ್ತಂದ್ರೆ ಅದು ಸಾಧ್ಯನೇ ಇಲ್ಲ. ಇದಕ್ಕಂದರೆ ಇಷ್ಟೆಲ್ಲ ಒಂದು ಬುದ್ಧಿಶಕ್ತಿ, ಮನಸ್ಸು ಮತ್ತು ಎಲ್ಲ ಒಂದು ಚಾಲ್ತಿಯಲ್ಲಿ ಇದೆ ಅಂದರೆ ಅದು ಆತ್ಮನೇ ಸಾಕ್ಷಿಯಾಗಿ ನಿಂತಿರುತ್ತೆ. ಆತ್ಮ ಯಾವಾಗ ತನ ಇರುತ್ತೋ, ಆತ್ಮದಲ್ಲಿ ಏನೇ ಒಂದು ಇರುತ್ತೋ ದೇಹದಲ್ಲಿ, ಅಲ್ಲಿವರೆಗೂ ಇಷ್ಟೆಲ್ಲ ನಡೀತಿರುತ್ತೆ. ಆ ಆತ್ಮ ಯಾವತ್ತು ಹೊರಗೋಗುತ್ತೆ, ಅಲ್ಲಿಗೆ ಇಲ್ಲಿಗೂ ಮುಕ್ತಾಯವಾಗುತ್ತೆ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ನಾವು ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳಾಗಲಿ ಏನೇ ಆಗಲಿ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟಗಳು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಥರ ಆಗ್ತಾ ಇದೆ ಅಂದರೆ ಈ ಶ್ಲೋಕನ ಸಂಪೂರ್ಣವಾಗಿ ನೋಡಿ. ನಿಮ್ಮ ಜೀವನವನ್ನು ಒಂದು ಆಧ್ಯಾತ್ಮಿಕ ಹೊಸ ಜೀವನ ಕಟ್ಕೊಳ್ಳೋಕ್ಕೆ ನಿಮಗೆ ಉಪಯೋಗ ಆಗುತ್ತೆ ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮತ್ತು ಇವತ್ತಿನ ಕರ್ಮಯೋಗ ಅನ್ನುವ 3ನೇ ಅಧ್ಯಾಯವನ್ನು ಇಲ್ಲಿಗೆ ಇವತ್ತಿಗೆ ಮುಕ್ತಾಯ ಆಗಿದೆ. ಮುಂದಿನ 4ನೇ ಅಧ್ಯಾಯ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅದರ ಶ್ಲೋಕ ಏನಿದೆ ಅಂತ ತಿಳ್ಕೊಳ್ಳೋಣ. ಮತ್ತು ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಮುಕ್ತಾಯಗೊಳಿಸೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.